ಗಾಯ್ಸ್ ನಾನೀಗ ರೆಡಿ ಆದೆ. ಸೊ Turn right onto Velivizavangudi Street. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಆಲ್ಮೋಸ್ಟ್ ಈಗ ಮಧ್ಯಾಹ್ನ ಆಗಿದೆ. ಸೊ ನಾನು ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಸೊ ನಾವು ಔಟಿಂಗ್ ಹೋಗ್ತಾಯಿದ್ದೀವಿ. ಅಂದರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾಯಿದ್ದೀವಿ ನಾವು. ಸೊ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ದೇ ಪ್ರೈವಸಿ ಆ್ಯಂಡ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅಬೌಟ್ ಇಟ್. ಸೊ ನಾವು ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ. ಪ್ಲಸ್ ನಾವು ಚಿಕ್ಕಪೇಟ್ಗೂ ಹೋಗ್ತಾಯಿದ್ದೀವಿ ನಮ್ಮ ಮಮ್ಮಿಗೆ ಶಾಪಿಂಗ್ ಮಾಡಬೇಕಂತೆ. ಸೊ ಈಗ ರೆಡಿ ಆಗಬೇಕು ನಾನು, ಆಮೇಲೆ ಪ್ಲಸ್ ನಮ್ಮ ಅಕ್ಕ ನಮ್ಮ ಮಮ್ಮಿ ಅವರು ರೆಡಿ ಆಗಬೇಕು. ಸೊ ಸಿಗೋದ ಈಗ ಮೇಕಪ್ ಎಲ್ಲ ಹಾಕೊಬೇಕು ಗೈಸ್. ಬರೀ ಹಾಫ್ ಮೇಕಪ್ ಆಗಿದೆ, ಜಸ್ಟ್ ಪೌಡ್ರು ಹಾಕಿದ್ದೀನಿ ಅಷ್ಟೇ. ಇನ್ನು ಮೇಕಪ್ ಮಾಡ್ಕೊಬೇಕು. ಸೊ 10 minutes later. guys, this is my look for today. ಸೊ ನಾನೀಗ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ಇದು ನನ್ನ ಔಟ್ಫಿಟ್ ಆಗಿರುತ್ತೆ. ಶರ್ಟ್ ಪ್ಯಾಂಟು ನಾರ್ಮಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಆ್ಯಂಡ್ ನಮ್ಮ ಮಮ್ಮಿಯಿಂದ ರೆಡಿ ಆಗ್ತವ್ರೆ, ನಮ್ಮ ಅಕ್ಕನೂ ಆಗ್ತವ್ರೆ. ಇನ್ನೂ ಹೊಡೋದು ಇನ್ನೂ ಲೇಟೇ ಬಿಡಿ. ಸೊ ಈಗ ಸೊ ಅಪ್ಕಮಿಂಗ್ ಅಪ್ಡೇಟ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಸ್ಟೇಟ್ ಸೊ ಗಾಯ್ಸ್, ನಾವು ಚಿಕ್ಕಮ್ಮ ಮನೆಗೆ ಬಂದ್ವಿ. ಸೊ ಅಲ್ಲಿ ಸ್ವಲ್ಪ ಇದ್ಬಿಟ್ಟು ಆಮೇಲೆ ಮಾತಾಡಿಸ್ಕೊಂಡು ಆಮೇಲೆ ಸಿಗೋದ ನಾವು. ಸೊ ಗಾಯ್ಸ್, ನಾವೀಗ ಚಿಕ್ಕಪೇಟ್ಗೆ ಹೋಗ್ತಾ ಇದ್ದೀವಿ. ಸೊ ಟು ಬಿ ಹಾನೆಸ್ಟ್, ಇದು ನಾನು ರೆಕಾರ್ಡ್ ಮಾಡಿಲ್ಲ, ಇದು ನಮ್ಮ ಅಕ್ಕ ಮಾಡಿದ ರೆಕಾರ್ಡಿಂಗು. ಆಮೇಲೆ ನಾನು ನಮ್ಮ ಚಿಕ್ಕಮ್ಮನ ಮನೆಯಲ್ಲೇ ಇದ್ದೆ. ಸೊ ನಾನು ಬರೋಕ್ಕಾಗಲಿಲ್ಲ. ಸೊ ನಮ್ಮ ಅಕ್ಕನೇ ನನ್ನ ಬದಲು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಗಾಯ್ಸ್, ನಾವು ಆಚೆ ಬಂದ್ವಿ, ಎಲ್ಲ ಮೀಟೆಲ್ಲ ಆಗಿ. ಸೊ ಈಗ ನಾವು ಕ್ಯಾಬ್ ಬುಕ್ ಮಾಡಿದ್ದೀವಿ. ಪ್ಲಸ್ 7:30 ನಾವು ಆಚೆ ಬಂದಿದ್ದು. ಈಗ ನಾವು ಲುಲು ಮಾಲ್ಗೆ ಹೋಗ್ತಾಯಿದ್ದೀವಿ. ಇದು ಸಡನ್ ಪ್ಲ್ಯಾನ್ ಆಗಿದೆ ಗಾಯ್ಸ್, ನಮ್ಮ ಅಕ್ಕ ಮಾಡಿರೋದು. ತುಂಬ ದಿನ ಆದಮೇಲೆ ಲುಲು ಮಾಲ್ಗೆ ಬಂದ್ವಿ ನಾವು. ನೈಟ್ ವ್ಯೂ ಅಂತೂ ಸೂಪರಾಗಿತ್ತು ಗೈಸ್, ನಿಜ. ನಾವು ಲುಲು ಮಾಲಿಗೆ ರೀಚ್ ಆದ್ವಿ. ನಾವು ಫ್ರೆಂಡ್ಸಿಂದ ಆಚೆ ಬಂದ್ವಿ. ಸೊ ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದೀವಿ. ಆಮೇಲೆ ನಾವು ಮೇಯ್ನಾಗಿ ಲುಲು ಹೈಪರ್ ಮಾರ್ಕೆಟ್ಗೆ ಈಗ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಇಲ್ಲಿ ಬ್ಯಾಗ್ ಇಕ್ಕೋಕೆ ಬಂದವ್ರೆ, ಯಾಕಂದರೆ ಒಳಗೆ ಬ್ಯಾಗ್ ಅಲೌಡ್ ಇಲ್ಲ. ಸೊ ಅದಕ್ಕೆ ಎಲ್ಲ ನೆಸೆಸರಿ ಐಟಮ್ಸ್ ಎಲ್ಲ ಎತ್ಕೊತವ್ರೆ. ಟೋಕನ್ ಕೊಟ್ಟರು. ನೋಡಿ ಗೈಸ್, ಕಾರ್ ಬೇಕಂದ್ರೆ ತಗೊಳ್ಳಿ. ಚಾಕ್ಲೇಟ್ ಲವರ್ಸ್ಗೆ ಗೈಸ್. ಏನು ಮೊಟ್ಟೆ ಕಮ್ಮಿ ಇಲ್ಲ ಅಂತ ಯಾರ್ಯಾರು ಕೊರಿಯನ್ ಫ್ಯಾನ್ಸ್, ಕೊರಿಯನ್ ನೂಡಲ್ಸ್
ಮೂಗು ಮೂಗು ಎಲ್ಲ ಫ್ಲೇವರ್ಸು ಇದ್ದಾವೆ. ಯಾವುದು ಡಿಸ್ಕೌಂಟ್ ಹಾಕಿಲ್ಲ. ಸೊ ಇದು ಫುಡ್ ಸೆಕ್ಷನ್ ಇಲ್ಲಿ ಬರುತ್ತೆ. ಇದು ಕೊರಿಯನ್ ರಾಮೆನ್ ಗೈಸ್. ಸಾರಿ, ಸೂಪ್. ಇದು ಸೂಪು ಮತ್ತು ಫ್ರೂಟ್ಸು ಮತ್ತು ವೆಜಿಟೇಬಲ್ ಸೆಕ್ಷನು. ಮತ್ತು ಇಲ್ಲೆಲ್ಲೋ ಇದೆ ಫುಡ್ ಸೆಕ್ಷನ್ಸು. ನೋಡೋಣ ಮುಂದೆ. ಇದು ಚಿಕನ್ ನಾನ್ ವೆಜ್ ತೊಗೊಬೋದು. ರೆಡಿಮೇಡ್ ಅಲ್ಲ, ರಾ ಮೀಟ್. ಸೊ ಚಿಕನ್ ಸೆಕ್ಷನ್ನು ಅಂದರೆ ಇದು ನಾನ್ ವೆಜ್ ಸೆಕ್ಷನ್ ಆಗಿರುತ್ತೆ. ಇಲ್ಲಿ ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಫ್ರೂಟ್ಸ್ ಏನೋ ನೋಡ್ತವ್ರೆ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದ್ದಾವೆ. ಈಚ್ ಆ್ಯಂಡ್ ಎವ್ರಿ ಫ್ರೂಟ್ ಫ್ರೆಶ್ ಆಗಿ ಸೂಪರಾಗಿದ್ದಾವೆ. ಇವನ್ ವಾಟರ್ ಮೇಲೆ ನೋಡಿ ಗಾಯ್ಸ್ ಎಷ್ಟು ರೆಡ್ ಇದೆ ಅಂತ. ಅಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಲ್ಲ, ಬಟ್ ನೀವು ರಿಯಲಾಗಿ ನೋಡಿದ್ರೆ ಫುಲ್ ಎಪಿಕ್ಕಾಗೇ ಇದೆ. ಆಮೇಲೆ ಇಲ್ಲಿ ಸಲಾಡ್ಸು, ಫ್ರೂಟ್ ಸಲಾಡು, ವೆಜಿಟೇಬಲ್ ಸಲಾಡು, ಪಿಕಲ್ಸು, ಮತ್ತು ಇಲ್ಲಿ ಸೂಪ್ ಸಿಗುತ್ತೆ. ಸೊ ಗಾಯ್ಸ್, ಇಲ್ಲಿ ನೀವು 275 ಕೊಟ್ಟು ನೀವೇ ಸಲಾಡ್ ಮಾಡ್ಕೊಬೋದು. ಇಲ್ಲಿ ಯೋರ್ ಚಾಯ್ಸ್. ಮತ್ತು ಇಲ್ಲಿ ಮಿಲ್ಕ್ ಶೇಕು ಒಂದು 60 ರೂಪೀಸ್ ಸಿಗ್ತಿದೆ. ಆಮೇಲೆ ಇಲ್ಲಿ ಸ್ವೀಟ್ಸ್ ಸೆಕ್ಷನು. ಎಷ್ಟು ಚೆನ್ನಾಗಿರೋ ಸ್ವೀಟ್ಸ್ ಇದ್ದಾವೆ. ಇಲ್ಲಿಗೆ ಬಂದು ನಿಜ ತುಂಬ ದಿನ ಆಗೋಯ್ತು. ಆಲ್ಮೋಸ್ಟ್ ನಮ್ಗೆ ಅಭ್ಯಾಸ ಆಗಿದೆ, ಆದ್ರೂ ಏನು ಹೇಳಿ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಫ್ರೂಟ್ಸು, ಅಲ್ಲಿ ವೆಜಿಟೇಬಲ್ಸು, ಇಲ್ಲಿ ಫ್ರೂಟ್ಸ್ ಮಾಡ್ಕೊಬೋದು ನೀವು. ಆ್ಯಂಡ್ ಇದು ನಿಮಗೆ ಸೌತ್ ಇಂಡಿಯನ್ ಥರ. ಇದು ಸೌತ್ ಇಂಡಿಯನು. ಉಪ್ಮಾ, ಬಿಸಿಬೇಳೆ ಬಾತು, ಮತ್ತು ಆ ಕಡೆ ಚೌಮೀನು, ಹಂಗೆ ಹಿಂಗೆ ಚೌಮೀನು, ಗೋಬಿ, ಲೈಕ್ ದ್ಯಾಟ್ ಸಮಥಿಂಗ್. ಸೊ ಆಮೇಲೆ ಇಲ್ಲಿ ಗೈಸ್ ಪನ್ನೀರು ಎಲ್ಲ ಚೈನೀಸ್ ಫುಡ್ಸೇ ಇರೋದು. ಮತ್ತು ಇಲ್ಲಿ ಸಮೋಸ, ಕಚೋರಿ ಅಂಥವೆಲ್ಲ ಮಾಡ್ತವ್ರೆ. ಮತ್ತು ಅಲ್ಲಿ ಪಾವ್ ಭಾಜಿ, ಸೊ ಹಂಗೆ ಮಾಡ್ತವ್ರೆ. ಸೊ ಇಲ್ಲಿ ನಾವು ತಿನ್ಬೋದು ಬಂದು ಇಲ್ಲಿ. ಸೊ ನೆಕ್ಸ್ಟು ಇಲ್ಲಿ ಸೂಪು. ಸೊ ನಾನು ಸೂಪ್ ತೊಗೊಳಕ್ಕೆ ನಾನು ಏನು ಹೇಳಿ ಹಾಟ್ ಆ್ಯಂಡ್ ನಾರ್ ಸೂಪ್ ತೊಗೊತಾ ಇದ್ದೀನಿ. ಆ್ಯಂಡ್ ಯಾ, ಗೈಸ್ ಈ ಕಡೆ ಪಿಕಲ್ ಸಿಕ್ತಿತ್ತು, ಮ್ಯಾಂಗೋ ಪಿಕಲ್, ಪೈನಾಪಲ್ ಪಿಕಲ್, ಹಂಗೆ. ಆ ಕಡೆ ಮಯೋನೀಸ್ ಇತ್ತು ಗೈಸ್. ನೋಡಿ ಗಾಯ್ಸ್, ಒಂದೊಂದು ಡೋನಟ್ಟು ನೋಡಿ ಮಾರ್ಷ್ ಮೇಲೆ ಹಾಕಿದ್ದಾರೆ. ಸೂಪರಾಗಿದ್ದಾವೆ ಒಂದೊಂದು ಡೋನಟ್ಟು. ಬ್ರೆಡ್ ನೋಡಿ ಗಾಯ್ಸ್, ಓ ಮೈ ಗಾಡ್. ಮ್ಯಾಕ್ರೂನ್ಸ್,
ಸೊ ಇಲ್ಲಿ ಸಾಸೇಜಸ್ಸು ಮತ್ತು ಪಿಕಲ್ಸು, ಅಂದರೆ ಅಲ್ಲಿ ಜ್ಯಾಮು, ಸೊ ಗೈಸ್ ನಾವು ಮಾಲಿಂದ ಆಚೆ ಬಂದ್ವಿ ಆ್ಯಂಡ್ ನಾವು ಆಚೆ ಬಂದು ಬೆಂಚ್ ಮೇಲೆ ನಾವು ಕೂತಿದ್ವಿ. ಫುಲ್ಲಾಗಿ ಫ್ರೆಶ್ ಏರ್ ಬರ್ತಿದೆ ಗೈಸ್, ಕೂಲ್ ಏರ್ ಬರ್ತಿದೆ. ಗೈಸ್ ನಾವೀಗ ಮನೆಗೆ ರೀಚ್ ಆದ್ವಿ ಆ್ಯಂಡ್ ಆಬ್ವಿಯಸ್ಲಿ ನಾನು ತಿಂದು ಡಿನ್ನರ್ ಆಯಿತು ನಂದು. ಸೊ ಅಷ್ಟೇ, ಏನೂ ಇಲ್ಲ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ನಿದ್ದೆ ಗೈಸ್, ನೋಡಿ ಡಾರ್ಕ್ ಸರ್ಕಲ್ಸ್ ಬರ್ತಿದೆ, ಅಷ್ಟು ನಿದ್ದೆ ಇದೆ ನನಗೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಸಿಗೋದು ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.